ಪ್ರೇಮದ ಹೆಸರಿನಲ್ಲಿ ನೀ ಕದಡಿದ ನನ್ನ ಅಂತರಂಗ ಇದರಿಂದಲೇ ನಿರ್ಮಾಣವಾಗಿದೆ ದ್ವೇಷದ ರಣರಂಗ. ಆಗುತ್ತದೆ ಒಂದಲ್ಲ ಒಂದು ದಿವಸ ನಿನ್ನ ಚರಿತ್ರೆ ಬಹಿರಂಗ. ಇದು ಈ ಶ್ರೀವಲ್ಲಿ ಆಡುವ ಚದುರಂಗ. ನೀವು ನಂಬ್ತೀರಾ, ಇಲ್ಲಿವರೆಗೆ ನಾನು ಯಾವುದೇ ಒಂದು ಯಕ್ಷಗಾನವನ್ನು ಕೂಡ ಟೆಂಟಲ್ಲಿ ನೋಡೇ ಇಲ್ಲ. ಆದರೆ ಫಸ್ಟ್ ಟೈಮ್ ಒಂದು ವಿಶೇಷವಾಗಿರುವಂಥ ಭಾಳ ಹೆಸರುವಾಸಿಯಾಗಿರುವಂಥ ಯಕ್ಷಗಾನವನ್ನು ನಾನು ನೋಡಬೇಕು ಅಂತಿದ್ದೇನೆ. ಎಮೋಷನ್ಸ್ ಹೇಗಿರುತ್ತೆ, ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕು, ನಿಮ್ಮ ಜೊತೆನೂ ಹಂಚ್ಕೋಬೇಕು ಅಂತ ಬರ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲ ಕಲೆಗಳಿಗೆ ಕಳಶಪ್ರಾಯವಾಗಿರುವಂತಹ ಒಂದು ಕಲೆ ಯಕ್ಷಗಾನ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ, ಶಿವಮೊಗ್ಗದ ಭಾಗದಲ್ಲೂ ಕೂಡ ಇಂದಿಗೂ ಕನ್ನಡವನ್ನು ಉಳಿಸುವ ಕೆಲಸ ಮಾಡುತ್ತಿರುವಂಥದ್ದು ಯಕ್ಷಗಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ, ಯಕ್ಷಗಾನದ ಪವರ್ ಹೌಸ್ ಚೌಕಿ ಹೋಗ್ತಾ ಇದ್ದೇವೆ. ಎಲ್ಲ ಕಲಾವಿದರ ಅವರವರ ಡಬ್ಬಿಗಳನ್ನು ರೆಡಿ ಮಾಡಿ ಈ ಚೌಕಿ ರೆಡಿ ಆಗ್ತಾ ಇದೆ. ಅಲ್ಲಿಗೆ ಈಗ ದೇವರು ಬರ್ತಾರೆ, ಆಮೇಲೆ ಎಲ್ಲ ಪ್ರಾರಂಭ ಆಗುತ್ತೆ. ಇದು ನೋಡಿ, ಯಕ್ಷಗಾನಕ್ಕೆ ಬೇಕಾಗಿರುವಂಥ ಎಲ್ಲ ಬಣ್ಣಗಳು, ಸ್ಪಾಂಜ್ಗಳು, ಪೌಡರ್ಗಳನ್ನು ರೆಡಿ ಮಾಡಿ ಇಲ್ಲಿಟ್ಟಿದ್ದು. ಯಕ್ಷಗಾನ ಅಂತ ಹೇಳಿದರೆ ಗಾನ, ನಾಟ್ಯ, ವಾಕ್ಚಾತುರ್ಯ ಈ ಎಲ್ಲವನ್ನು ಹೊಂದಿರುವಂತಹ ಸರ್ವಾಂಗೀಣ ಪರಿಪೂರ್ಣತೆಯನ್ನು ಹೊಂದಿರುವಂತಹ ಕಲೆ ಯಕ್ಷಗಾನ. ಇದು ಕರಾವಳಿ ಭಾಗದಲ್ಲಿರುವಂತಹ ಒಂದು ಗಂಡು ಕಲೆ ಅಂತ ನಾವು ಕರೀತೇವೆ. ಇದರಲ್ಲಿ ಇತಿಹಾಸ ಇರ್ಬೋದು, ಪೌರಾಣಿಕ ಇರ್ಬೋದು, ಅಥವಾ ಸಾಮಾಜಿಕ ಇರುವಂತಹ ಕಥೆಗಳನ್ನು ಆಯ್ದುಕೊಂಡು ಜನರನ್ನ ರಂಜಿಸುವಂಥ ಕೆಲಸವನ್ನು ಬಹಳಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇದನ್ನು ನೋಡುವಂತಹ ಜನಾಂಗ ಅಥವಾ ಒಂದು ಗುಂಪು ಈಗ ಕಡಿಮೆಯಾಗಿದ್ದರೂ ಕೂಡ ಅದರ ಮೇಲಿರುವ ಪ್ರೀತಿ ಮತ್ತು ಗೌರವ ಇವತ್ತಿಗೂ ಈ ಭಾಗದಲ್ಲಿ ಬಹಳ ಗಟ್ಟಿಯಾಗಿ ನಿಂತಿರುವುದಂತೂ ಸತ್ಯ. ಈ ಯಕ್ಷಗಾನದಲ್ಲಿ 3 ಪ್ರಕಾರಗಳಿದ್ದೇವಂತೆ: ಬಡಗು, ತೆಂಕು ಮತ್ತು ಬಡಬಡಗು ಅನ್ನುವಂಥದ್ದು. ಈಗ ನಾವು ಇವತ್ತು ನೋಡ್ತಾ ಇರುವಂಥದ್ದು ಬಡಗಿನ ಹೆಸರಾಂತ ಒಂದು ಯಕ್ಷಗಾನ ಮಂಡಳಿ, ಅದು ಪೆರಡೂರು. ಇವರ ನಾಟ್ಯ, ಇವರ ಕಲೆ, ಇವರ ಸಾಹಿತ್ಯ ಮತ್ತು ಕತೆ ಎಲ್ಲವೂ ಕೂಡ ಬಹಳ ಸುಂದರವಾಗಿ ಜನರನ್ನ ಸೆಳೆಯುವಂಥ ಕೆಲಸ ಯಾವತ್ತಿಗೂ ಮಾಡ್ತಾ ಇದೆ, ಮುಂದೆಯೂ ಮಾಡ್ತದೆ ಅನ್ನುವಂಥ ನಂಬಿಕೆ ಇಲ್ಲಿಯ ಜನರು ಹಾಗೂ ಎಲ್ಲ ಕಡೆಯ ಜನರು ಕೂಡ ಇವರ ಮೇಲೆ ಇಟ್ಟುಕೊಂಡದ್ದಂತೂ ಖಂಡಿತ. ನಾವೆಲ್ಲ ವರ್ಷಕ್ಕೆ 1 ಬಾರಿ 2 ಬಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ವಿಶೇಷ ದಿನಗಳಲ್ಲಿ ಯಕ್ಷಗಾನದ ಪಾತ್ರವನ್ನು ಮಾಡ್ತೇವೆ. ಆವಾಗ ನಮಗೆ ವೇಷ ಹಾಕ್ಲಿಕ್ಕೆ ಒಬ್ಬ ಜನ ಇದ್ದಾನೆ, ಬಟ್ಟೆ ಹಾಕ್ಲಿಕ್ಕೆ 1 ಜನ ಇದ್ದಾರೆ, ಹೇಳಿಕೊಡ್ಲಿಕ್ಕೆ 1 ಜನ ಇದ್ದಾರೆ. ಆದರೆ ಯಕ್ಷಗಾನ ಕಲಾವಿದರ ಕಥೆಯನ್ನು ನೀವು ಕೇಳಬೇಕು. ಎಲ್ಲವನ್ನ ತಾನೊಬ್ಬನೇ ಮಾಡಿಕೊಂಡು, ತಾನೇ ಅದನ್ನು ಸರಿ ಮಾಡಿಕೊಂಡು ಮುಂದುವರಿಸುವಂಥ ಕೆಲಸ ಯಕ್ಷಗಾನ ಕಲಾವಿದ ನಿದ್ದೆಯನ್ನು ಬಿಟ್ಟು ಇವತ್ತಿಗೂ ಆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ತಂಡದ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂತ ಹೇಳಿದ್ರೆ, ಈ ತಂಡದಲ್ಲಿ ಯಾರೆಲ್ಲ ಇದ್ದಾರೆ: ನೀಲ್ಗೋಡು ಶಂಕರ್ ಹೆಗ್ಡೆ ಅವರಿದ್ದಾರೆ, ಯಲುಗುಪ್ಪ ಅವರಿದ್ದಾರೆ, ಹಾಗೂ ಯುವ ಶಕ್ತಿಯಾಗಿರುವಂಥ, ನನ್ನ ಪ್ರಕಾರ ನಾನು ಅವರ ದೊಡ್ಡ ಫ್ಯಾನ್ ಆಗಿರುವಂಥದ್ದು ಕಾರ್ತಿಕ್ ಕಣ್ಣಿ ಅವರು. ಎಂಥ ಅಭಿನಯ, ಎಂಥ ಒಂದು ನಟನೆ! ಇದನ್ನ ನೋಡುವಂಥದ್ದು ನಮ್ಮೆಲ್ಲರ ಮನಸ್ಸನ್ನ ಸೂರೆ ಮಾಡುತ್ತೆ. ಮತ್ತೆ ಜನ್ಸಾಲೆ ರಾಘವೇಂದ್ರ ಆಚಾರ್ಯರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಲ್ಲ ಬಿಡಿ. ಇಂದು ನಡೀತಾ ಇರುವಂಥ ಯಕ್ಷಗಾನ ಟಿಕೆಟ್ನ ಯಕ್ಷಗಾನ ಆಗಿರೋದ್ರಿಂದ ದೇವರ ಹತ್ರ ಟಿಕೆಟನ್ನು ಇಟ್ಟು ಪ್ರಾರ್ಥನೆ ಮಾಡಿ ಒಳ್ಳೆ ಕಲೆಕ್ಷನ್ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನಂತೂ ತಡ ಮಾಡೋದಿಲ್ಲ, ಮೊದಲು ಹೋಗಿ ಟಿಕೆಟ್ ತಗೋತೇನೆ. ಎಲ್ಲಿ ಖಾಲಿ ಆಗಿಬಿಡುತ್ತೋ ಏನೋ ಗೊತ್ತಿಲ್ಲ ನನಗೆ, ಹಾಗಾಗಿ ಬೇಗ ಬಂದಿದ್ದೇನೆ. ಮೊದಲೊಂದು ಟಿಕೆಟ್ ಕೊಡಿಸಿ. ನಮಸ್ಕಾರ. ಇಂದಿಗೂ ಯಕ್ಷಗಾನಕ್ಕೂ ಲೈನ್ ನಿಂತು ಟಿಕೆಟ್ ತಗೊಳ್ಳುವ ಪರಿಸ್ಥಿತಿ ಇದೆ ಅನ್ನುವಂಥದ್ದೇ ಬಹಳ ಸಂತೋಷ. ಏನು ಹೇಳ್ತೀರಿ? ಪಾತ್ರಧಾರಿಗಳು ರೆಡಿ ಇದ್ದಾರೆ, ಮಾಡಿಸೋರು ರೆಡಿ ಇದ್ದಾರೆ. ಇನ್ಯಾಕೆ ತಡ ಮಾಡೋದು? ಚೌಕಿಯಲ್ಲಿ ಭಗವಂತನಿಗೆ ಪೂಜೆ ಮಾಡಿ ಯಕ್ಷಗಾನಕ್ಕೆ ನಾಂದಿಯನ್ನ ಹಾಡ್ಲಿಕ್ಕಿದ್ದೇವೆ. ಬನ್ನಿ. ಭಾಗವತರ ಪದ್ಯವನ್ನು ಸ್ವಲ್ಪ ಕೇಳೋಣ ಬನ್ನಿ.
ಕಥೆಯನ್ನ ನಡೆಸಿಕೊಡುವಂತ ಜವಾಬ್ದಾರಿಯನ್ನ ಭಾಗವತರಿಗೆ ಕೊಡ್ತಾರೆ, ಆರತಿಯನ್ನು ಕೊಡ್ತಾರೆ. ಬಹಳ ಸಿಂಪಲ್ ಆಗಿ ಮತ್ತು ಏನೂ ಗೊತ್ತಿಲ್ಲದೆ ಇರುವಂಥ ಈ ಕಲಾವಿದರು ವೇದಿಕೆಯನ್ನು ಏರಿದ ಕೂಡಲೇ ಎಲ್ಲಿಂದ ಆ ಪವರ್ ಬರುತ್ತೋ ನನಗೆ ಗೊತ್ತಿಲ್ಲ, ಇಡೀ ವೇದಿಕೆಯನ್ನು ಎಲ್ಲ ಜನರನ್ನು ನುಂಗಿ ಹಾಕುವ ಶಕ್ತಿ ಅವರಿಗೆ ಬಂದಿರುವ ಎಲ್ರಿಗೂ ಪೆರಡೂರಿನ ಶಕ್ತಿ ಮಹಾಗಣಪತಿಯ ದರ್ಶನ. ಯಕ್ಷಗಾನದ ಸ್ತುತಿ ಪದ್ಯಗಳು ಆಗ್ತಾ ಇದ್ದಾವೆ, ಪೀಠಿಕೆ ಆಗ್ತಾ ಇದ್ದಾವೆ. ಜಾಸ್ತಿ ತಡ ಮಾಡೋದಿಲ್ಲ, ನಿಮಗೆ ವಿಶೇಷವಾಗಿರುವಂಥ ನಮ್ಮ ಮುಖ್ಯ ಅಥವಾ ಪ್ರಥಮ ಭಾಗವತರ ಒಂದು ಪೇಟ ಹೇಗೆ ಕಟ್ತಾರೆ ಅನ್ನೋದನ್ನು ತೋರಿಸಿ ನಾವು ಮುಂದೆ ನೇರವಾಗಿ ಯಕ್ಷಗಾನ ವೇದಿಕೆಯನ್ನು ಏರ್ಲಿಕ್ಕೆ ಅಂತ ಸರ್ವಾಂಗ ಸುಂದರನಾಗಿ ರೆಡಿಯಾಗಿರುವ ಕಲಾವಿದ. ಕಥೆಯನ್ನ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಅವರು ಬರೀತಾರೆ ಹಾಗೂ ಆ ಕಥೆಯನ್ನು ಬಹಳ ಸುಂದರವಾಗಿ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಇರುವಂಥದ್ದು ಭಾಗವತರಿಗೆ. ಹೇಗೆ ಈ ಮುಂಡಾಸನ್ನು ಚೆನ್ನಾಗಿ ಕಟ್ತಾ ಇದ್ದಾರೋ ಅದೇ ರೀತಿ ಆ ಕಥೆಯನ್ನು ಕೂಡ ಪೋಣಿಸಿಕೊಂಡು ಸುಂದರವಾಗಿ ಜನರ ಮುಂದೆ ತೋರ್ಪಡಿಸುವಂತಹ ಕೆಲಸ ಭಾಗವತರ ಮುಖ್ಯವಾದಂಥ ಹೊಣೆ. ಆ ಹೊಣೆಯನ್ನು ಹೊರುವಂಥವರು ಒಬ್ಬರು ಇವರಾದರೆ, ಇನ್ನೊಬ್ಬರು ಜನ್ಸಾಲೆ ರಾಘವೇಂದ್ರ ಆಚಾರ್ಯ. ಅವರ ಸ್ವರದ ಬಗ್ಗೆ, ಅವರ ಭಾಗವತಿಗೆಯ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದೇನು ಅಂತ ಹೇಳಿದರೆ, ನಿಮ್ಮ ಹತ್ತಿರದಲ್ಲಿ ಎಂದಾದರೂ ಪೆರಡೂರಿನ ಯಕ್ಷಗಾನ ಇದ್ದರೆ ತಪ್ಪದೆ ನೀವು ಅಲ್ಲಿಗೆ ಹೋಗಿ ಆ ಯಕ್ಷಗಾನವನ್ನು ನೋಡಿ ಎಂಜಾಯ್ ಮಾಡಿ. 500 ರೂಪಾಯಿಯ ಟಿಕೆಟ್ ನನ್ನ ಹತ್ರ ಇದೆ, ಬನ್ನಿ ಹೋಗೋಣ. ಗ್ರಾಮ ಮಟ್ಟಕ್ಕೆ ತನ್ನ ಆಡಳಿತವನ್ನು ನಡೆಸುವಂತಹದ್ದು ಅಷ್ಟು ಮಾತ್ರ ಎನ್ನುವುದಾಗಿ ಇಂತಹ ಎಷ್ಟೋ ಅನುಭವಗಳನ್ನ ಸ್ವೀಕರಿಸುತ್ತಾ ನಮ್ಮ ವ್ಯಕ್ತಿತ್ವ ಯಕ್ಷಗಾನದ ಒಳಗಡೆ ಇರುವಂತಹ ವಿಡಿಯೋ ಮಾಡುವಂಥದ್ದು ತಪ್ಪೇ ಅಪ್ಪ. ಆದರೂ ಕೂಡ ಇಲ್ಲಿಯ ನಟನೆ, ಇಲ್ಲಿಯ ಆ್ಯಕ್ಟಿಂಗ್, ಇಲ್ಲಿಯ ಲೈಟಿಂಗ್ ಎಷ್ಟು ಅಟ್ರಾಕ್ಟಿವ್ ಇದೆ ಅಂತ ಹೇಳಿದರೆ ನನ್ನನ್ನು ನಾನೇ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಅರ್ಧ ಯಕ್ಷಗಾನ ಆದ ಕೂಡಲೇ ಪ್ರೇಕ್ಷಕ ಸನ್ಮಾನ ಅಂತ ದಂಪತಿಗಳಿಗೆ ಸನ್ಮಾನ ಮಾಡಿದ್ರು. ಎಲ್ಲ ಪೆರಡೂರಿನ ಯಕ್ಷಗಾನವನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ ಇವರು ಅಂತ. ಎಲ್ಲ ಯಕ್ಷಗಾನಕ್ಕೂ ಕೂಡ ತಪ್ಪದೆ ಬರ್ತಾರೆ ಅಲ್ಲ. ಪೆರಡೂರಿನ ನಾಟ್ಯದ ಬಗ್ಗೆ ಅಥವಾ ಪೆರಡೂರು ತಂಡದಲ್ಲಿರುವಂತಹ ಅಭಿನಯದ ಬಗ್ಗೆ ನನಗೇನು ಹೇಳಲಿಕ್ಕಿಲ್ಲ. ಆದರೆ ಇಲ್ಲಿ ಬಹಳ ನನ್ನನ್ನು ಸೆಳೆಯುವಂಥದ್ದು ಏನು ಅಂತ ಹೇಳಿದರೆ, ಇಲ್ಲಿ ಲೈಟಿಂಗ್, ಏನು ಲೈಟಿಂಗ್ ಹಾಕ್ತಾರೆ, ಏನು ಆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ವೇದಿಕೆ ಅಂತ ಹೇಳಿದರೆ, ಎಂಥವನು ಕೂಡ ಆ ಯಕ್ಷಗಾನದಲ್ಲಿ ತನ್ನನ್ನು ತಾನು ಮೈ ಮರೆತು ಆ ಪ್ರೋಗ್ರಾಮನ್ನು ನೋಡ್ತಾ ಅಲ್ಲೇ ಕೂತು ಬಿಡ್ತಾನೆ. ಬಹಳ ಸುಂದರವಾಗಿ, ಬಹಳ ಸೊಗಸಾಗಿದೆ ಅಪ್ಪ. ನಾನಂತೂ ಪೆರಡೂರಿನ ಯಕ್ಷಗಾನವನ್ನು ಯಾವತ್ತಿಗೂ ಮಿಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಚದುರಂಗ ಅನ್ನುವಂಥ ಕತೆ ಹೇಗಿದೆ ಅಂತ ಹೇಳಿದರೆ, ಜನರನ್ನ ಕಥೆಯಿಂದ ಹೊರಗಡೆ ಯೋಚನೆಯೂ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಬೇಕಾದಷ್ಟು ಕಾಮಿಡಿ, ಆ ಕಾಮಿಡಿಯೂ ಕೂಡ ತನ್ನ ಹದವನ್ನು, ತನ್ನ ಲೈನನ್ನು ಎಲ್ಲೂ ಕ್ರಾಸ್ ಮಾಡದೆ ಜನರಿಗೆ ಬಹಳ ಮುದವನ್ನು ಕೊಡುವಂಥ ಕಾಮಿಡಿ. ಯಾರಿಗೂ ಒಂದು ಚೂರು ಬೇಸರವಾಗದೆ, ಅದರ ಜೊತೆಗೆ ಆ ಕತೆ ಬಹಳ ಸುಂದರವಾಗಿತ್ತಪ್ಪ ಈ ಚದುರಂಗ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಚದುರಂಗವನ್ನು ನೀವು ತಪ್ಪದೆ ಯಕ್ಷಗಾನವನ್ನು ನೋಡಿ. ಚದುರಂಗ ಖಂಡಿತವಾಗಿಯೂ ಅಲ್ಲಿರುವಂಥ ಪಾತ್ರಗಳಂತೂ
ಚದುರಂಗವನ್ನು ಆಡ್ತಾ ಇರ್ಬೋದು, ಆದರೆ ನಮ್ಮ ಎಮೋಷನ್ಸ್ಗಳ ಜೊತೆಯೂ ಕೂಡ ಚದುರಂಗವನ್ನು ಆಡ್ತದೆ ಅನ್ನುವಂಥದ್ದು 100% ಪ್ರೂವ್ ಆಯಿತು. ಅಮ್ಮನೆಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಅಮ್ಮ ನಿನ್ನ ಋಣವ ಕಳೆಯಲು ಎಷ್ಟು ಜನ್ಮ ಬೇಕಿದೆ. ಅಮ್ಮ ನಿನ್ನ ಋಣವ ಕಳೆಯಲು ಎಷ್ಟು ಜನ್ಮ ಬೇಕಿದೆ. ಬ್ರಹ್ಮನೆಂದು ಕರೆದರೆಲ್ಲ ತಿಳಿಯದಾದ ಜ್ಞಾನಗೆ ಬ್ರಹ್ಮಗಿಂತ ಮಿಗಿಲು ಜಗದಿ ಅಮ್ಮನೆಂಬ ಹೊತ್ತಗೆ. ಅಮ್ಮ 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 ಅಮ್ಮ. ಇನ್ನು ಮಂಗಳ ಪದ್ಯ ಹಾಡಿ ಈ ಚದುರಂಗಕ್ಕೆ ಮಂಗಳ ಹಾಡಲಿಕ್ಕಿದ್ದಾರೆ, ಅಷ್ಟು ಮಾತ್ರ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಒಂದು ರಾಶಿ ಹೊಗಳಿಕೆ ಮಾತುಗಳೊಂದಿಗೆ ಚೌಕಿಯಲ್ಲಿ ನಮ್ಮ ಇಂದಿನ ದಿನ ಕೊನೆಯಾಯಿತು. ಈಗ ಗಂಟೆ 2 ಗಂಟೆ ಆಗಿದೆ. ಈ 2 ಗಂಟೆಯಲ್ಲಿ ನನಗೆ ಈ ಚದುರಂಗ ಯಕ್ಷಗಾನದಲ್ಲಿ ಯಾರ ಜೊತೆ ಚದುರಂಗ ಆಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಸಿಕ್ಕಿದೆ. ಹಾಗಾಗಿ ನಿಮಗೂ ಕೂಡ ಈ ಸುಂದರವಾಗಿರ್ತಕ್ಕಂಥ ಯಕ್ಷಗಾನ ನೋಡಬೇಕು, ಈ ಚದುರಂಗದಲ್ಲಿ ಚದುರಂಗ ಯಾರು ಆಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ನೀವು ತಪ್ಪದೇ ಪೆರಡೂರಿನ ಹೆಸರಾಂತ ಯಕ್ಷಗಾನ ಚದುರಂಗವನ್ನು ನೋಡಬೇಕಾಗತ್ತೆ. ಅಂದ ಹಾಗೆ ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮೂರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.